ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಓಂ ಶ್ರೀ ವೇದವ್ಯಾಸಾಯ ನಮಃ. ಓಂ ಶ್ರೀ ಸರಸ್ವತೇ ನಮಃ. ಓಂ ಶ್ರೀ ಭಾರತೇ ನಮಃ. ಓಂ ಶ್ರೀ ವಾಯುವೇ ನಮಃ. ಓಂ ಶ್ರೀ ಬ್ರಹ್ಮಣೇ ನಮಃ. ಓಂ ಶ್ರೀ ಮಹಾಲಕ್ಷ್ಮೇ ನಮಃ. ಓಂ ಶ್ರೀಮನ್ನಾರಾಯಣಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀ ಪದ್ಮಪುರಾಣೋಕ್ತ ಶ್ರೀಮದ್ಭಾಗವತ ಕಥಾಸಾರ ಪ್ರಥಮಸ್ಕಂದ. ಸಕಲ ಚರಾಚರ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮತ್ತು ಮೋಕ್ಷಗಳೆಂಬ ಅಖಿಲ ಕಾರ್ಯಗಳನ್ನು ನೆರವೇರಿಸಲು ಏಕಮಾತ್ರ ಸಮರ್ಥನು ಸರ್ವಾಂತರ್ಯಾಮಿಯು ಸರ್ವಶಕ್ತನು ಸರ್ವತಂತ್ರ ಸ್ವತಂತ್ರನೂ ಆದ ಯಾದ ಶ್ರೀಮನ್ನಾರಾಯಣನು ಈ ಜಗತ್ತಿನ ಅಸ್ತಿತ್ವಕ್ಕೆ ಆಧಾರ ಸ್ವರೂಪಿನಾಗಿದ್ದಾನೋ, ಯಾವ ಆ ಮಹಾಮಹಿಮನ ದಿವ್ಯ ಮಂಗಳ ವಿಗ್ರಹವನ್ನು ನೋಡಿ ಪರಮಜ್ಞಾನಿಗಳು ಮೋಹ ಪರವಶರಾಗುವರೋ, ಯಾವ ಪುರುಷೋತ್ತಮನು ಚತುರ್ಮುಖ ಬ್ರಹ್ಮದೇವನಿಗೂ ವೇದಗಳನ್ನು ಉಪದೇಶಿಸಿದನು, ಸತ್ವಸ್ವರೂಪನಾದ ಯಾವಾತನ ಸತ್ತ ಮಾತ್ರದಿಂದಲೇ ಈ ತ್ರಿಗುಣಮಯಿ ಜಗತ್ತು ಸತ್ಯವೆನ್ನಿಸಿದೆಯೋ, ಜಗತ್ ಸೃಷ್ಟಿಗೆ ಮೊದಲು ಯಾವ ಮಹಾಮಹಿಮನು ಪೃಥ್ವಿ ಅಪ್ ತೇಜಸ್ಸು ಎಂಬುಗಳ ಸಮ್ಮಿಳನ ಕಾರ್ಯವನ್ನು ನಡೆಸಿದರೋ, ಯಾವನನ್ನು ಗುಣತ್ರಯಾತ್ಮಕವಾದ ಈ ಸೃಷ್ಟಿಯ ವಿಕಾರಗಳು ಅಂಟಲಾರವು, ಯಾವ ದೇವೋತ್ತಮನು ಸಕಲ ಅಜ್ಞಾನಗಳನ್ನು ಅಡಗಿಸಲು ಸಮರ್ಥನೋ ಮತ್ತು ಯಾವನು ಯಾವ ಬಗೆಯ ವಿಕಾರಕ್ಕೂ ಒಳಪಡದ ಸತ್ವಸ್ವರೂಪನಾಗಿರುವನು, ಅಂತಹ ಅನಂತ ಕಲ್ಯಾಣ ಗುಣ ಪರಿಪೂರ್ಣನು ನಿಖಿಲ ದೋಷದೂರನೂ ಆದ ಪರಮಪುರುಷನನ್ನು ಶ್ರದ್ಧಾಪೂರ್ವಕ ಧ್ಯಾನಿಸುವೆವು. ಇದು ಮಂಗಳಾಚರಣ. ನಿಷ್ಕಪಟವು ಸರ್ವೋತ್ತಮ ಫಲಪ್ರದವು ನಿರ್ಮಿತರಾದ ಸಜ್ಜನರಿಂದ ಸೇವ್ಯವೂ ಆದ ಭಕ್ತಿರೂಪವಾದ ಪರಮ ಧರ್ಮವನ್ನು ಶ್ರೀಕೃಷ್ಣ ದ್ವೈಪಾಯನ ಪ್ರಣೀತವಾದ ಶ್ರೀಮದ್ ಭಾಗವತವೆಂಬ ಈ ಗ್ರಂಥವು ಪ್ರತಿಪಾದಿಸುವುದು. ಅಲ್ಲದೆ ಇದು ಮನುಷ್ಯ ಪ್ರಾಣಿಗೆ ಜೀವಿತದಲ್ಲಿ ಸಂಭಿಸುವ ಆಧ್ಯಾತ್ಮಿಕ, ಆದಿ ದೈವಿಕ, ಆದಿ ಭೌತಿಕಗಳೆಂಬ ತಾಪತ್ರಯಗಳನ್ನು ನೀಗಿಸಿ ಸರ್ವೋತ್ತಮ ಶ್ರೇಯಸ್ಸನ್ನು ಕೈಗೂಡಿಸುವ ಸಹಜ ಗುಣ ವಿಶಿಷ್ಟವೂ ಅಪ್ರಾಕೃತವೂ ಆದ ಪರಾತ್ಪರ ವಸ್ತುವಿನ ಸ್ವರೂಪವನ್ನು ನಿರೂಪಿಸುವುದು. ಶ್ರೀ ವೇದವ್ಯಾಸ ಮಹರ್ಷಿ ಪ್ರೋಕ್ತವಾಗಿ ಭಕ್ತಿರಸ ಪ್ರಧಾನವಾದ ಭಾಗವತವೆಂಬ ಈ ದಿವ್ಯ ಗ್ರಂಥವಿರುವಾಗ ಲೋಕಕ್ಕೆ ಬೇರೆ ಶಾಸ್ತ್ರಗಳೇಕೆ ಬೇಕು? ಲೋಕದಲ್ಲಿ ಯಾವ ಧನ್ಯ ಪುರುಷನು ಸದ್ಗ್ರಂಥವನ್ನು ಶ್ರವಣ ಮಾಡಬೇಕೆಂದು ಅಪೇಕ್ಷಿಸುವವನು ಅವನ ಹೃದಯ ಕಮಲದಲ್ಲಿ ಆ ಕ್ಷಣದಲ್ಲಿಯೇ ಪರಮ ದಯಾಳುವಾದ ಶ್ರೀಹರಿಯ ಬಂದು ನೆಲೆಸುವನು. ವೇದಗಳೆಂಬ ಕಲ್ಪವೃಕ್ಷದಿಂದ ಗಿಣಿ ಕಚ್ಚಿ ಬಿದ್ದ ದೋರೆ ಹಣ್ಣಾದ ರಸಾಲ ಫಲದಂತೆ ಈ ಶ್ರೀಮದ್ ಭಾಗವತವು ಸರ್ವ ವೇದಗಳ ಸಾರಭೂತವಾಗಿ ಸುಖಬ್ರಹ್ಮರ್ಷಿಯ ಮುಖದಿಂದ ಉದ್ಭವಿಸಿ ಅಮೃತ ಸಮಾನವಾದ ದಿವ್ಯ ರಸವನ್ನು ಸ್ರವಿಸುತ್ತಿರುವುದು. ಓ ರಸಜ್ಞರಾದ ಸಜ್ಜನರೇ, ಇದರ ಮಧುರ ರಸವನ್ನು ನೀವು ಶರೀರದಲ್ಲಿ ಚೇತನವಿರುವ ಪರ್ಯಂತ ಬಾರಿ ಬಾರಿಗೂ ಇರಲೇಬೇಕು. ನೈಮಿಷಾರಣ್ಯದಲ್ಲಿ ಸೂತ ಪುರಾಣಿಕರಿಗೂ ಸೌನಕಾದಿಗಳಿಗೂ ಪರಸ್ಪರ ಸಮಾಗವಾದುದು. ಸೌನಕಾದಿಗಳು ತಮಗೆ ಭಗವತ್ ಕಥೆಯನ್ನು ಬೋಧಿಸಿದರೆಂದು ಸೂತರನ್ನು ಪ್ರಾರ್ಥಿಸಿರುವುದು. ಎರಡನೇ ಅಧ್ಯಾಯ. ಪೂರ್ವದಲ್ಲಿ ಜ್ಞಾನಧನರಾದ ಮಹರ್ಷಿಗಳು ತಾವು ನಿರಂತಕವಾಗಿ ತಪೋ ಕಾರ್ಯಗಳನ್ನು ಜರುಗಿಸಲು ಯೋಗ್ಯವಾದ ಸ್ಥಳವೊಂದನ್ನು ದಯಮಾಡಿ ತಿಳಿಸಬೇಕೆಂದು ಬ್ರಹ್ಮದೇವನನ್ನು ಪ್ರಾರ್ಥಿಸಿದರು. ಆಗ ದಯಾನಿಧಿಯಾದ ಆ ಪಿತಾಮಹನು ತಾನು ಮನೋಮಯವಾದ ಒಂದು ಚಕ್ರವನ್ನು ನಿರ್ಮಿಸಿ ಅದನ್ನು ಭೂಮಿಯ ಕಡೆಗೆ ಎಸೆದು, ಅದು ಯಾವ ಸ್ಥಳದಲ್ಲಿ ಮುಂದು ನಿಂತು ಬಿಡುವುದೋ ಆ ಸ್ಥಳವೇ ನಿಮ್ಮ ಪುಣ್ಯ ಕಾರ್ಯಗಳಿಗೆ ಯೋಗ್ಯವಾದ ಉತ್ತಮ ಕ್ಷೇತ್ರವೆಂದು ತಿಳಿಯಿರಿ ಎಂದು ಅನುಗ್ರಹಿಸಿದನು. ಮಹರ್ಷಿಗಳು ಹಾಗೆ ಬ್ರಹ್ಮ ನಿರ್ಮಿತವಾಗಿ ಪ್ರಯೋಗಿಸಲ್ಪಟ್ಟ ಚಕ್ರವನ್ನು ಅನುಸರಿಸಿ ಬಂದರು. ಅದು ಸಂಚರಿಸುತ್ತಾ ಬಂದು ಅರಣ್ಯ ಪ್ರಾಂತದ ಒಂದು ಸ್ಥಳದಲ್ಲಿ ನಿಂತು ಹೋಯಿತು. ಬ್ರಹ್ಮಚಕ್ರದ ನೇಮಿಯು
ಮುಂದು ಬಿದ್ದ ಆ ಸ್ಥಳವನ್ನೇ ನೈಮಿಷ ಕ್ಷೇತ್ರವೆಂದು ಸಂಬೋಧಿಸಿ ಮಹರ್ಷಿಗಳು ಆ ಪವಿತ್ರ ಕ್ಷೇತ್ರದಲ್ಲಿ ನಿಂತು ತಮ್ಮ ಸತ್ಕಾರ್ಯಗಳನ್ನು ಮುಂದುವರಿಸಲು ಸಂಕಲ್ಪಿಸಿದರು. ಈಗ ನಾವು ಹೇಳ್ಕೊಂಬೋ ನೈಮಿಷಾರಣ್ಯ ಅಂತ ಏನಿದೋ ಅದೇ ಈಗ ಇದು ನೈಮಿಷ ಕ್ಷೇತ್ರ. ಅಲ್ಲೇ ಒಂದು ಚಕ್ರ ಇದೆ, ಈಗಲೂ ಆ ಚಕ್ರ ತಿರುಗ್ತಾ ಇದೆ ನೀರಿನಲ್ಲಿ. ನಾವಲ್ಲಿ ಹೋಗಿ ಸ್ನಾನ ಮಾಡ್ಬೋದು, ಚಕ್ರ ರೌಂಡ್ ತಿರುಗ್ತಾ ಇರುತ್ತೆ. ಹಾಗೆ ಆ ನೈಮಿಷಾರಣ್ಯದ ಪುಣ್ಯಕ್ಷೇತ್ರದಲ್ಲಿ ನಾರದ ಮಹರ್ಷಿ ಬಳಗದಲ್ಲಿ ಸೌನಕರು ಪ್ರಸಿದ್ಧರು. ಅವರು ಪುಣ್ಯಶೀಲರಾದ ಮುನಿವೃಂದದ ಸಮ್ಮತಿಯಿಂದ ಕಲಿಮಲ ದೋಷ ನಿವಾರಣೆಗಾಗಿಯೂ ಪರಮಪದ ಪ್ರಾಪ್ತಿಗಾಗಿಯೂ ಒಂದು 1000 ವರ್ಷ ಕಾಲ ನಡೆಸಬೇಕಾದ ಸತ್ರಯಾಗವೊಂದನ್ನು ಒಮ್ಮೆ ಪ್ರಾರಂಭಿಸಿದರು. ಒಂದಾನೊಂದು ದಿನ ಆ ಸಾಧು ಪುರುಷರೆಲ್ಲರೂ ಪ್ರಾತಃ ಕಾಲದಲ್ಲಿ ತಮ್ಮ ಸ್ನಾನ ಸಂಧ್ಯಾದಿಗಳನ್ನು ಅಗ್ನಿ ಕಾರ್ಯಗಳನ್ನು ತೀರಿಸಿಕೊಂಡು ಸುಪ್ರಸನ್ನ ಮನಸ್ಕರಾಗಿ ಕುಳಿತಿದ್ದಾಗ ದೈವಯೋಗದಿಂದಲೂ ಎಂಬಂತ ರೋಮಹರ್ಷಣ ಪುತ್ರರಾದ ಸೂತ ಪುರಾಣಿಕರು ಅಲ್ಲಿಗೆ ಆಗಮಿಸಿದರು. ಅವರನ್ನು ಕಂಡೊಡನೆಯೇ ಮುನಿವೃಂದವೆಲ್ಲವೂ ಒಮ್ಮೆಗೆ ಇದಿರೆದ್ದು ಗೌರವ ಆದರಗಳಿಂದ ಸ್ವಾಗತಿಸಿ ಅರ್ಘ್ಯಪಾದ್ಯಾದಿಗಳನ್ನಿತ್ತು ಗೌರವಿಸಿ ಉಪಚಾರೋಕ್ತಿಗಳಿಂದ ಸತ್ಕರಿಸಿದರು. ಹಾಗೆ ಸತ್ಕೃತರಾಗಿ ಉಚಿತಾಸನದಲ್ಲಿ ಕುಳಿತು ಹಸನ್ಮುಖದಿಂದ ಸರ್ವರನ್ನು ಆನಂದಗೊಳಿಸುತ್ತಾ ಪ್ರಸನ್ನ ಮನಸ್ಕರಾಗಿದ್ದು ಆ ಸೂತ ಪುರಾಣಿಕರನ್ನು ಕುರಿತು ಶೌನಕರು ಸತ್ಪುರುಷರ ಶ್ರೇಷ್ಠರು ದೋಷರಹಿತರೂ ಆದ ಸೂತಾಚಾರ್ಯರೇ, ವೇದವ್ಯಾಸ ಮಹರ್ಷಿಗಳ ಶಿಷ್ಯೋತ್ತಮರಾದ ನಿಮಗೆ ತಿಳಿದ ಪುರಾಣ ಇತಿಹಾಸಾದಿಗಳಿಲ್ಲ. ನೀವು ಧರ್ಮಶಾಸ್ತ್ರವೇ ಮುಂತಾದ ಸಕಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದವರು. ನೀವು ತಿಳಿದುದು ಮಾತ್ರವಲ್ಲ, ಅವುಗಳನ್ನು ಇತರರಿಗೆ ಬೋಧಿಸಲು ಸಮರ್ಥರಾಗಿರುವಿರಿ. ಮಹಾಮಹಿಮರಾದ ವ್ಯಾಸ ಮಹರ್ಷಿಗಳ ಪರಮಾನುಗ್ರಹಕ್ಕೆ ಪಾತ್ರರಾದ ನೀವು ಸಕಲ ತತ್ವರಹಸ್ಯಗಳನ್ನು ತಿಳಿದಿರುವಿರಿ. ಇಂತಹ ಜ್ಞಾನ ಸಂಪನ್ನರು ಪರೋಪಕಾರಶೀಲರು ಆದ ನಿಮ್ಮ ಆಗಮನವು ಇಂದು ಕೇವಲ ದೈವಯೋಗದಿಂದಲೇ ಘಟಿಸಿದೆ ಎಂದು ತಿಳಿದಿದ್ದೇವೆ. ದೈವ ಸಂಕಲ್ಪದಂತೆ ಲೋಕಕ್ಕೆ ಕಲಿಪ್ರವೇಶವಾಗತಕ್ಕ ಸಂಭವಿಸಿದೆ. ಕಲಿ ಸಂಬಂಧದಿಂದ ಜನರು ಧರ್ಮದೂರರು ಜಡಸ್ವಭಾವಿಗಳು ಪಾಪಕಾರ್ಯ ನಿರತರು ಆಗುವರು. ಹಾಗೆ ಮಂದಭಾಗ್ಯರಾಗಿ ಮಂದಮತಿಗಳಾಗಿ ಅಲ್ಪಾಯುಷ್ಯಗಳಾಗಿ ಸಕಲವಿಧ ತಾಪತ್ರಯಗಳಿಂದ ಪೀಡಿತರಾದ ಪಾಮರ ಜನರು ಪುರುಷಾರ್ಥ ಸಾಧನೆಯ ಮಾರ್ಗವನ್ನು ಕುರಿತು ಯೋಚಿಸಲಿಕ್ಕಾದರೂ ಆಸ್ಪದ ಉಂಟೆ. ಅಲ್ಪಮತಿಗಳು ಅಜ್ಞಾನಿಗಳು ಆದ ಆ ಭಾಗ್ಯಹೀನರು ಯಾವ ಸತ್ಕಾರ್ಯಗಳನ್ನು ಆಚರಿಸಿ ಯಾವ ದೇವತಾರಾಧನೆಯನ್ನು ನಡೆಯಿಸಿ ಕೃತಕೃತ್ಯರಾಗಬಲ್ಲರು. ಆದುದರಿಂದ ಸುತಾಚಾರ್ಯರೇ, ಮುಂದೆ ಲೋಕಕ್ಕೆ ಒಂದು ಒದಗಲಿರುವ ಆ ದುರಂತ ಪರಿಸ್ಥಿತಿಯನ್ನು ಕುರಿತು ಯೋಚಿಸಿ ಈ ಪುಣ್ಯಾಶ್ರಮದಲ್ಲಿ ನೆರೆದಿರುವ ನಾವು 1,000 ವರ್ಷಗಳವರೆಗೆ ಈ ಸತ್ರಯಾಗವನ್ನು ನಡೆಸಬೇಕೆಂದು ನಿಶ್ಚಯಿಸಿದ್ದೇವೆ. ಲೋಕಕ್ಕೆ ಸಕಲವಿಧ ಕ್ಷೇಮ ಶಾಂತಿಗಳು ಲಭಿಸಬೇಕೆಂಬ ಸತ್ಸಂಕಲ್ಪದಿಂದಲೂ ಭಗವತ್ ಕೃಪಾ ಲಾಭವಾಗಬೇಕೆಂಬ ಮಹಾ ಉದ್ದೇಶದಿಂದಲೂ ಪ್ರಾರಂಭವಾಗಿರುವ ಈ ಸತ್ರಯಾಗದಲ್ಲಿ ಸತ್ಯತಾ ಶ್ರವಣಾದಿ ಸಕಲ ಕಾರ್ಯಗಳಿಗೂ ಅವಕಾಶ ಉಂಟು. ಈ ಸುವೇಳೆಗೆ ಆಗಮಿಸಿರುವ ನೀವು ದೈವ ಪ್ರೇರಿತೆಯಾಗಿಯೇ ಬಂದಿದ್ದೀರೆಂದು ನಂಬಿದ್ದೇವೆ. ನಿಮ್ಮಿಂದ ಲೋಕಕ್ಕೆ ಒಂದು ಮಹದುಪಕಾರವಾಗಬೇಕಾಗಿದೆ. ಆ ಕಾರ್ಯವನ್ನು ನಿರ್ವಹಿಸಲು ನೀವು ಸರ್ವವಿಧ ಯೋಗ್ಯತೆಗಳನ್ನು ಗಳಿಸಬರಾಗಿದ್ದೀರಿ. ನಿಮ್ಮ ವಿಷಯದಲ್ಲಿ ಭಗವದ್ ಅನುಗ್ರಹವು ಅಪಾರವಾಗಿದೆ. ಈ ನಮ್ಮ ಅಪೇಕ್ಷೆಯನ್ನು ನೀವು ನೆರವೇರಿಸಬೇಕು ಎಂದು ವಿಜ್ಞಾಪಿಸಿದರು. ಸೌನಕ ಮಹರ್ಷಿಗಳು ನುಡಿದ ಕರ್ಣಾನಂದಕರಗಳಾದ ಆ ಮಾತುಗಳಿಗೆ ಆನಂದಿಸಿದ ಸೂತ ಪುರಾಣಿಕರು, ಸಾಧುವರೆಣ್ಯರಾದ ಸೌನಕ ಮುನೀಂದ್ರರೇ, ನೀವು ಊಹಿಸಿದಂತೆ ಕಲಿಯುಗವು ಪ್ರಾಪ್ತವಾಗಿ ಲೋಕಕ್ಕೆ ಕಲಿಬಾಧೆ ಉಂಟಾಗುವ ಈ ದುರಂತವು ತಪ್ಪದು. ಆದುದರಿಂದ ಕಲಿ ಸಂಪರ್ಕ ದೋಷದಿಂದ ಮಂದಮತಿಗಳು ಅಧರ್ಮ ನಿರತರು ಮಂದಭಾಗ್ಯರು ಆದ ಲೋಕದ ಜನತೆಗೆ
ಪುರುಷಾರ್ಥ ಸಾಧನೆಯ ರೂಪವಾದ ಒಂದು ಯೋಜನೆಯನ್ನು ಏರ್ಪಡಿಸುವುದು ಹಿತೈಷಿಗಳಾದ ಸತ್ಪುರುಷರ ಕರ್ತವ್ಯವೇ ಆಗಿದೆ. ಈಗ ನೀವುಗಳು ಪ್ರಾರಂಭಿಸುವ ಈ ಸತ್ರಯಾಗವು ಸರ್ವ ವಿಧದಿಂದಲೂ ಲೋಕಕ್ಷೇಮವನ್ನು ಗಳಿಸಲು ಸಾಧಕವಾಗಿದೆ. ಈ ಸಂದರ್ಭದಲ್ಲಿ ನಾನು ಇಲ್ಲಿಗೆ ಬಂದುದು ದೈವ ಪ್ರೇರಣೆಯಿಂದಲೇ, ಆದರೂ ನನ್ನ ಸುಯೋಗವೆಂದೇ ಭಾವಿಸುತ್ತೇನೆ. ಈ ಸತ್ಕಾರ್ಯದಲ್ಲಿ ಭಾಗಿಯಾಗಿ ನಾನು ನಿರ್ವಹಿಸಬೇಕಾದ ಕಾರ್ಯವೇನೆಂದು ಅಪ್ಪಣೆ ಮಾಡಿರಿ. ಆ ಕಾರ್ಯವನ್ನು ನನಗೆ ಸಾಧ್ಯವಿದ್ದ ಮಟ್ಟಿಗೂ ಮನಃಪೂರ್ವಕ ನಿರ್ವಹಿಸುತ್ತೇನೆ ಎಂದು ನುಡಿದರು. ಯಾರು? ಸೂತ ಪುರಾಣಿಕರು. ಆಗ ಸೌನಕ ಮಹರ್ಷಿಗಳು ಸೂತರನ್ನು ಕುರಿತು ಹೀಗೆಂದರು: ತಪೋಧನರೇ, ಲೋಕದಲ್ಲಿ ಜನತೆಯ ಮನಸ್ಥಿತಿಯು ಬಹು ಶಿಥಿಲವಾಗಿದೆ. ಮಾನವ ವರ್ಗಕ್ಕೆ ವಾಸ್ತವವಾಗಿ ಯಾವ ಕಾರ್ಯವು ಶ್ರೇಯಸ್ಸಾಧಕವಾಗುವುದು ಎಂಬುದನ್ನು ನಿಶ್ಚಯಿಸಿ ಹೇಳುವವರಲ್ಲ. ಈ ಹೇಳಿದರೂ ಸಮಾಧಾನದಿಂದ ಕುಳಿತು ಕೇಳುವರಲ್ಲ. ಕೇಳಿದರೂ ಅದರಂತೆ ಆಚರಿಸಲು ಶ್ರದ್ಧಾ ಉತ್ಸಾಹಗಳಿಲ್ಲ. ಜನರು ಇಂತಹ ಶ್ರದ್ಧಾ, ಭಕ್ತಿ, ದಾರ್ಢ್ಯ ಇವುಗಳನ್ನು ಕಳೆದುಕೊಂಡು ಕೇವಲ ಜೀವನ್ ಮೃತರಾಗಿದ್ದಾರೆ. ಇಂಥವರಲ್ಲಿ ಚೇತನದಾಯಕವಾದ ಒಂದೇ ಉಪಾಯವೇನೆಂದರೆ ಪರಮ ಚೈತನ್ಯ ಮೂರ್ತಿಯಾದ ಭಗವಂತನ ಕಥಾಶ್ರವಣ ಮಾಡಿಸುವುದೇ ಎಂದು ನಮಗೆ ಮನವರಿಕೆ ಆಗಿದೆ. ಭಕ್ತವತ್ಸಲನಾದ ಪರಮಪುರುಷನು ಶ್ರೀಕೃಷ್ಣ ರೂಪವನ್ನೆತ್ತಿ ದೇವಕಿ ಮತ್ತು ವಸುದೇವರಲ್ಲಿ ಅವತರಿಸಿದನಷ್ಟೇ. ಆ ಅವತಾರ ರಹಸ್ಯಗಳೆಲ್ಲವೂ ನಿಮಗೆ ಚೆನ್ನಾಗಿ ಹೃದ್ಗತವಾಗಿವೆ. ಶ್ರೀಕೃಷ್ಣಾವತಾರದಿಂದ ಲೋಕದಲ್ಲಿ ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣ, ಧರ್ಮ ಸ್ಥಾಪನಾದಿ ಕಾರ್ಯಗಳು ಯಶಸ್ವಿಯಾಗಿ ನಡೆದಿವೆ. ಶ್ರೀ ಕೃಷ್ಣನಾಮವನ್ನು ಒಮ್ಮೆ ಉಚ್ಚರಿಸಿದರೆ ಕಲಿ ಸಂಬಂಧವಾದ ಸಕಲ ದೋಷಗಳು ನೀಗಿ ಮನುಷ್ಯನು ಪರಿಶುದ್ಧನಾಗುವನು. ಶ್ರೀಹರಿಯ ವಾದದಿಂದ ಉದ್ಭವಿಸಿದ ಗಂಗೆಯಲ್ಲಿ ಸ್ನಾನಪಾನಾದಿಗಳನ್ನು ಆಚರಿಸಿದವರೇ ಪುನೀತರಾಗುತ್ತಿರುವರಲ್ಲಿ ಸರ್ವ ದೇವತೆಗಳಿಂದಲೂ ಸ್ತುತ್ಯನಾದ ಆ ಪರಮ ಪುರುಷನನ್ನು ಸ್ಮರಿಸಿದವರು ಪುನೀತರಾಗುವರೆಂಬುದಲ್ಲಿ ಸಂಶಯವೇನಿದೆ? ಆದುದರಿಂದ ಸೂತಾಚಾರ್ಯರೇ, ಶ್ರೀರಾಮಕೃಷ್ಣರು ಜಗತ್ತಿನಲ್ಲಿ ಅವತರಿಸಿ ನೆರವೇರಿಸಿರುವ ಅಗಾಧ ಕಾರ್ಯಗಳನ್ನು ನಮಗೆ ಬೋಧಿಸಿದರೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಅಲ್ಲದೆ ಭಗವಂತನು ಜಗದೋದ್ಧಾರಕ್ಕಾಗಿ ಕೈಗೊಂಡ ಅನೇಕ ಅವತಾರಗಳಲ್ಲಿ ತೋರಿಸಿದ ಭಗವಲ್ಲೀಲೆಗಳನ್ನು ಸಮಗ್ರವಾಗಿ ಉಪದೇಶಿಸಿರಿ. ಮನೋಹರಗಳು ಮುಕ್ತಿದಾಯಕಗಳು ಆದ ಭಗವಲ್ಲೀಲಾ ವಿನೋದಗಳನ್ನು ಎಷ್ಟು ಕೇಳಿದರೂ ನಮಗೆ ಮನಸ್ಸು ತಣಿಯದು. ಕರ್ಣಾನಂದಕರವೂ ಮನೋಲ್ಲಾಸಕರವೂ ಪರಮಪುಣ್ಯ ಸಾಧಕವೂ ಆದ ಭಗವತ್ಕಥೆಗಳನ್ನು ಶ್ರವಣ ಮಾಡಲು ಸತ್ರಯಾಗವು ನಡೆವ ಈ ದೀರ್ಘಕಾಲಾವಧಿಯಲ್ಲಿ ವಿಶೇಷ ಸಮಯ ಸಂದರ್ಭಗಳು ದೊರೆಯುವವು. ಕಲಿದೋಷವನ್ನು ಪರಿಹರಿಸಲು ಮತ್ತೆ ಬೇರೆ ಯಾವ ಉಪಾಯವೂ ನಮಗೆ ಗೋಚರಿಸಲಿಲ್ಲ. ಆದುದರಿಂದ ತಪೋನಿಧಿಗಳು, ಪುಣ್ಯಶೀಲರು, ಸಕಲ ಪುರಾಣೇತಿಹಾಸ ಪಾರಂಗತರು ಆದ ನೀವು ಈ ಸಂದರ್ಭದಲ್ಲಿ ಈ ಮುನಿವೃಂದಕ್ಕೆ ಭಗವತ್ ಕಥಾಶ್ರಾವಣ ಮಾಡಿಸಿ ತನ್ಮೂಲಕ ನಮ್ಮ ಮನಸ್ಸನ್ನು ಸಂತೋಷಗೊಳಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ಮಹಾಪ್ರವಾಹದಲ್ಲಿ ಸಿಕ್ಕು ತೇಲಿ ಹೋಗುತ್ತಿರುವವನಿಗೆ ನಾವೆಯ ಸಹಾಯ ದೊರದಂತೆ ಕಲಿಕಲ್ಮಷವೆಂಬ ದುರಂತ ಪ್ರವಾಹದಲ್ಲಿ ಅವಶ್ಯರಾಗಿ ತೇಲಿ ಹೋಗುತ್ತಿರುವ ಲೋಕವನ್ನು ಧರ್ಮರಕ್ಷಣ ಸಮರ್ಥವಾದ ಈ ಭಗವತ್ ಕಥಾರೂಪ ನಾವೆಯಿಂದ ಸಂರಕ್ಷಿಸಲು ಸತ್ಪುರುಷನಾದ ನೀವೇ ಸಮರ್ಥರು. ಆದುದರಿಂದ ನೀವು ಕೃಪೆ ಮಾಡಬೇಕು ಎಂದು ಪ್ರಾರ್ಥಿಸಿದರು. ಸೌನಕ ಮಹರ್ಷಿಗಳ ಈ ಆಪೇಕ್ಷೆಯು ಉಗ್ರಸ್ರವ ನಾಮಕರಾದ ಶ್ರೀ ಸೂತ ಪುರಾಣಿಕರಿಗೆ ಮಹದಾನಂದವನ್ನು ಉಂಟುಮಾಡಿತು. ಕೇಳುವವರಿಗೂ ಹೇಳುವವರಿಗೂ ಪರಮ ಮಂಗಳವನ್ನು ಪ್ರಸಾದಿಸುವ ಆ ಉತ್ತಮ ಪ್ರಶ್ನೆಗಾಗಿ ಅವರು ಸೌನಕಾದಿ ಮುನಿವೃಂದವನ್ನು ಅಭಿನಂದಿಸಿ ಹೀಗೆ ಹೇಳತೊಡಗಿದರು: ಕೇಳಿ ಸೌನಕಾದಿ ಮಹರ್ಷಿಗಳೇ, ಹಿಂದೊಮ್ಮೆ ಯೋಗಿಶ್ರೇಷ್ಠರು ಪರಮ ಭಾಗವತೋತ್ತಮರೂ ಆದ ಸುಖ ಮಹರ್ಷಿಗಳು ಬ್ರಹ್ಮೋಪಾಸನಾ ತತ್ಪರರಾಗಿ ಲೌಕಿಕ ಸಂಬಂಧಗಳನ್ನೆಲ್ಲ ಪರಿತ್ಯಾಗ ಮಾಡಿ ಸನ್ಯಾಸ ಧರ್ಮಾವಲಂಬಿಗಳಾಗಿ ವ್ಯಾಸಾಶ್ರಮವನ್ನು ತ್ಯಜಿಸಿ ಹೊರಟರು. ಅದನ್ನು ಕಂಡು ಪುತ್ರ ವಿರಹವನ್ನು ಸಹಿಸಲಾರದೆ
ತಾವು ಅವರನ್ನು ಹಿಂಬಾಲಿಸಿ ಹೊರಟು ಪುತ್ರ ಪುತ್ರ ಎಂದು ತಮ್ಮ ಆ ಮಗುವನ್ನು ಸಂಬೋಧಿಸುತ್ತಾ ವ್ಯಾಸರು ನಡೆಯುತ್ತಿರಲು ಆ ಕಾಡಿನ ಮರಗಿಡಗಳೆಲ್ಲ ಆ ಸುಖ ಮಹರ್ಷಿಗಳ ಜ್ಞಾನ ಸಂಬಂಧದಿಂದ ವ್ಯಾಪ್ತವಾದಂತೆ ಪ್ರತ್ಯುತ್ತರ ಕೊಡುತ್ತಲಿದ್ದವು. ಹೀಗೆ ತಮ್ಮ ಜ್ಞಾನ ವ್ಯಾಪ್ತಿಯಾದ ಸಕಲ ಭೂತಗಳಿಂದಿಗೂ ಳೊಂದಿಗೂ ಬೆರೆತು ಅವುಗಳ ಹೃದಯದಲ್ಲಿ ಪ್ರಕಾಶಿಸುತ್ತಿರುವ ಜ್ಞಾನಿ ವರೆಣ್ಯರಾದ ಸುಖ ಮಹರ್ಷಿಗಳಿಗೆ ನಮಸ್ಕರಿಸುತ್ತೇನೆ. ಲೋಕದ ಅಜ್ಞಾನಾಂಧಕಾರವನ್ನು ನಿವಾರಿಸಿ ಜ್ಞಾನದೀಪವನ್ನು ಬೆಳಗಿಸಬಲ್ಲ ಮಹಾಮಹಿಮರು ಅವರೊಬ್ಬರೇ. ಸಮಸ್ತ ವೇದಗಳ ಸಾರಭೂತವು ಪುರಾಣಗಳಲ್ಲಿ ಅದ್ವಿತೀಯವು. ಸಂಸಾರದ ಮೋಹಪಾಶದಿಂದ ಅಂಧರಾಗಿ ಅದನ್ನು ಬಿಡಲು ಇಚ್ಛೆಯಿಲ್ಲದವರ ಮನಸ್ಸಿಗೂ ಮೋಕ್ಷಾಪೇಕ್ಷೆಯನ್ನು ಹುಟ್ಟಿಸಲು ಸಮರ್ಥವಾದುದು. ಜೀವ ಮತ್ತು ಪರಮಾತ್ಮ ವಿಷಯಕ ತತ್ವರಹಸ್ಯವನ್ನು ಬೋಧಿಸುವವರಲ್ಲಿ ಪ್ರಕಾಶಮಯ ಜ್ಯೋತಿ ಸ್ವರೂಪವಾದುದು ಆದ ಶ್ರೀಮದ್ ಭಾಗವತ ಪುರಾಣದ ರಹಸ್ಯಗಳನ್ನು ತಮ್ಮ ಅನುಭವಕ್ಕೆ ತಂದುಕೊಂಡು ತರುವಾಯ ಅದನ್ನು ಲೋಕೋಜ್ಜೀವನಾರ್ಥವಾಗಿ ಪ್ರಕಾಶಪಡಿಸಿದ ಸುಖ ಮಹರ್ಷಿಗಳ ಪಾದಕಮಲಗಳಿಗೆ ಶರಣು ಬೀಳುವೆನು. ಭಗವದ ಅವತಾರಿಗಳು ಲೋಕಕ್ಷೇಮಕ್ಕಾಗಿ ಬದರಿಕಾಶ್ರಮದಲ್ಲಿ ತಪೋನಿರತರಾಗಿರುವವರು ಆದ ಮಹಾಮಹಿಮರಾದ ನರನಾರಾಯಣರಿಗೂ ಬ್ರಹ್ಮಪತ್ನಿಯಾದ ವಾಗ್ದೇವಿಗೂ ಗ್ರಂಥ ಪ್ರವರ್ತಕರಾದ ವ್ಯಾಸ ಮಹಾಮುನಿಗಳಿಗೂ ನಮಸ್ಕರಿಸುತ್ತೇನೆ. ಎಲೆ ಸೌನಕಾದಿ ಮುನಿಶ್ರೇಷ್ಠರೇ, ನೀವು ಇಂದು ಕೇಳಿದ ಶ್ರೀಕೃಷ್ಣ ಸಂಬಂಧವಾದ ಈ ಪ್ರಶ್ನೆಯು ಪರಮಶ್ರೇಯಸ್ಕರವಾದುದು, ಅತ್ಯಂತ ಶ್ಲಾಘವಾದುದು. ಇದು ಈ ಸತ್ರಯಾಗದಲ್ಲಿ ಇಲ್ಲಿ ನೆರೆದಿರುವ ನಿಮಗೆ ಮಾತ್ರ ಅಲ್ಲ, ಸಕಲ ಜಗತ್ತಿಗೂ ಕ್ಷೇಮಕರವಾದುದು. ಭಗವಾನ್ ಶ್ರೀಕೃಷ್ಣನ ನಾಮಸ್ಮರಣೆ ಮಾತ್ರವೇ ಮನಸ್ಸಿನ ಕಲ್ಮಶಗಳನ್ನು ನೀಗಿಸಿ ಪ್ರಸನ್ನಗೊಳಿಸುವುದು, ಸಂಸಾರ ಬಂಧವನ್ನು ನಿವೃತ್ತಿಗೊಳಿಸಿ ಬ್ರಹ್ಮಾನಂದದ ಅನುಭವವನ್ನುಂಟು ಮಾಡಿ ಹೀಗೆ ಜನ್ಮ ಸಾರ್ಥಿಕವನ್ನು ಉಂಟು ಮಾಡುವ ಮೋಕ್ಷ ಪ್ರಾಪ್ತಿಗಿಂತಲೂ ಪರಮಶ್ರೇಯಸ್ಸು ಮತ್ಯಾವುದಿರುವುದು. ಫಲಾಪೇಕ್ಷೆಯಿಲ್ಲದೆ ಭಗವಂತನ ಪಾದಕಮಲಗಳಲ್ಲಿ ಭಕ್ತಿಯನ್ನುಂಟು ಮಾಡಲು ಸಹಕಾರಿ ಯಾವುದು, ಅದೇ ಲೋಕದಲ್ಲಿ ಉತ್ತಮವಾದ ಧರ್ಮವೆನಿಸಿಕೊಳ್ಳುವುದು. ಷಡ್ಗುಣೈಶ್ವರ್ಯ ಸಂಪನ್ನನಾದ ಶ್ರೀಹರಿಯ ವಿಷಯದಲ್ಲಿ ಮನಸ್ಸಿನಲ್ಲಿ ಹುಟ್ಟಿದ ಭಕ್ತಿ ಎಂಬ ಸಸಿಯು ಮತ್ತಾವ ಉಪಾಯದಿಂದಲೂ ಲಭಿಸಲಾರದ ಭಗವತ್ ಸಾಕ್ಷಾತ್ಕಾರವೆಂಬ ಜ್ಞಾನ ಫಲವನ್ನು ತಪ್ಪದೇ ಲಭ್ಯವಾಗುವಂತೆ ಮಾಡುವುದು. ವರ್ಣಾಶ್ರಮಾಚಾರ ಧರ್ಮಗಳನ್ನು ಮನುಷ್ಯರು ಎಷ್ಟು ಶ್ರದ್ಧಾಪೂರ್ವಕ ಅನುಸರಿಸಿದರೂ ಅದು ಫಲವನ್ನು ಉದ್ದೇಶಿಸಿ ಮಾಡದ್ದಾಗಿದ್ದರೆ ಅದರಿಂದ ಕೇವಲ ಶ್ರಮವೇ ಫಲವಲ್ಲದೆ ಮತ್ತಾವ ಶ್ರೇಯಸ್ಸು ಉಂಟಾಗದು. ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ ಪುರುಷಾರ್ಥಗಳಲ್ಲಿ ಮುಕ್ತಿಯೊಂದೇ ಪರಮ ಪುರುಷಾರ್ಥವೆಂಬುದು ತಿಳಿದುಬರದಷ್ಟೇ. ಇಂತಹ ಮೋಕ್ಷ ಪ್ರಾಪ್ತಿಯು ಧರ್ಮ, ಅರ್ಥ ಮತ್ತು ಕಾಮವೆಂಬ ಮೂರು ಪುರುಷಾರ್ಥಗಳನ್ನು ಭಕ್ತಿ ಸಾಧನೆಗಾಗಿ ಅನುಸರಿಸಿದಲ್ಲಿ ಮಾತ್ರ ಸಾಧ್ಯವಾಗುವುದು. ಫಲೋದ್ದೇಶವಿಲ್ಲದೆ ಮಾಡುವ ಧರ್ಮ ಕಾರ್ಯವೊಂದು ಮಾತ್ರವೇ ಮೋಕ್ಷ ಸಾಧಕವಾಗುವುದು. ಸೂತರು ಇದೇ ವಿಚಾರವನ್ನೇ ಮುಂದುವರಿಸಿ ಹೇಳತೊಡಗಿದರು. ಸೌನಕಾದಿ ಮುನಿಶ್ರೇಷ್ಠರೇ, ಮನುಷ್ಯನಾಗಿ ಜನ್ಮವೆತ್ತಿದವನು ಜ್ಞಾನ ಸ್ವರೂಪನೆಂದು, ಪರಬ್ರಹ್ಮನೆಂದು, ಪರಮಾತ್ಮನೆಂದು ಕೀರ್ತಿಸಲ್ಪಡುವ ಪರಾತ್ಪರ ವಸ್ತುವನ್ನು ಸಾಕ್ಷಾತ್ಕರಿಸಿಕೊಳ್ಳದಿದ್ದರೆ ಜೀವಿತಕ್ಕೆ ಪ್ರಯೋಜನವೇನು? ಇಂತಹ ಪರಾತ್ಪರ ವಸ್ತುವಿನ ಸಾಕ್ಷಾತ್ಕಾರವು ವೇದೋಕ್ತ ಕರ್ಮಾನುಷ್ಠಾನ ತತ್ಪರನು, ಆತ್ಮಜ್ಞಾನ ವೈರಾಗ್ಯಗಳಿಂದ ಕೂಡಿದವನೂ ಆದ ಶ್ರದ್ಧಾವಂತನಿಗೆ ಮಾತ್ರವೇ ಲಭ್ಯವಾಗುವುದು. ಹೀಗೆ ಜ್ಞಾನ ವೈರಾಗ್ಯಗಳಿಂದ ಯುಕ್ತನಾಗಿ ಫಲಾಕಾಂಕ್ಷೆಯನ್ನು ನೀಗಿ ಪರಮ ಶ್ರದ್ಧಾಪೂರ್ವಕ ವಿದ್ಯುಕ್ತ ಕರ್ಮಗಳನ್ನು ಮಾಡುವ ಪುಣ್ಯವಂತನ ಹೃದಯ ಕ್ಷೇತ್ರದಲ್ಲಿ ಭಕ್ತಿ ಸಸಿಯು ಫಲವಂತನಾಗಿ ಬೆಳೆದು ಜೀವಾತ್ಮದಲ್ಲಿ ಅಂತರ್ಯಾಮಿಯಾಗಿರುವ ಪರಬ್ರಹ್ಮವಾಚ್ಯನಾದ ಭಗವಂತನನ್ನು ಸಾಕ್ಷಾತ್ಕರಿಸಲು ಸಹಕಾರಿಯಾಗುವುದು. ಆದುದರಿಂದ ನೀವು ಇಂದು ಪ್ರಾರಂಭಿಸಿ ನಡೆಸುತ್ತಿರುವ ಸತ್ರಯಾಗದಂತಹ ವಿದ್ಯುಕ್ತ ಕರ್ಮಗಳನ್ನು ಫಲಾಪೇಕ್ಷರಹಿತರಾಗಿ ಮಾಡುತ್ತಿರುವುದೊಂದಿಗೆ ಭಗವತ್ ಕಥಾ ಶ್ರವಣ ಮಾಡುವುದು ನಮ್ಮೆಲ್ಲರಿಗೂ ಅತ್ಯವಶ್ಯಕವಾದುದು. ಈ ಶ್ರವಣ ಸಾಧನವು ಭಕ್ತಿಯೋಗಕ್ಕೆ ಅತ್ಯಂತ ಸಹಕಾರಿಯೂ ಭಕ್ತಾಭೀಷ್ಟ ಪ್ರದಾಯಕನು ಷಡ್ಗುಣೈಶ್ವರ್ಯ ಸಂಪನ್ನನೂ ಆದ ಶ್ರೀಹರಿಯ ಕಲ್ಯಾಣ ಗುಣ ಮಾಲೆಯನ್ನು ಕೀರ್ತಿಸುವ ಪುಣ್ಯಕಥೆಗಳನ್ನು ಪ್ರತಿದಿನವೂ ಕೇಳುತ್ತಲೇ ಇರಬೇಕು. ಕೀರ್ತಿಸುತ್ತಿರಬೇಕು, ಮನಸ ಸ್ಮರಿಸುತ್ತಿರಬೇಕು. ಆತನ ಚರಣ ಕಮಲಗಳನ್ನು ಅಹರ್ನಿಶಿ ಧ್ಯಾನಿಸಿ ಪೂಜಿಸುತ್ತಿರಬೇಕು. ಭಗವದ್ಧ್ಯಾನ ಮತ್ತು ಭಗವನ್ ನಾಮಸ್ಮರಣ ಎಂಬುವುಗಳನ್ನೇ ಪರಮಾಸ್ತ್ರಗಳನ್ನಾಗಿ ಕೈಕೊಂಡು
ಭಕ್ತ ಶ್ರೇಷ್ಠರು ಕರ್ಮಬಂಧವನ್ನು ಪರಿಹರಿಸಿಕೊಂಡು ಧನ್ಯರಾಗಿರುವವರು. ಸಾಧುಪುಂಗವರಾದ ಸೌನಕಾದಿ ಮಹರ್ಷಿಗಳೇ, ಭಗವದ್ ಧ್ಯಾನ ಶಕ್ತಿಯು ಭಗವನ್ ನಾಮಸ್ಮರಣವೂ ಸಹ ಕೇವಲ ಯಂತ್ರದಲ್ಲಿ ವಿದ್ಯುಕ್ತ ಧರ್ಮಾನುಷ್ಠಾನ ಮಾಡುವುದರಿಂದ ಮಾತ್ರವೇ ಲಭ್ಯವಾಗಲಾರವು. ಭಗವತ್ ಕಥಾಶ್ರವಣದಲ್ಲಿ ಅಭಿಲಾಷೆಯನ್ನು ಹುಟ್ಟಿಸುವಲ್ಲಿ ಸಜ್ಜನರ ಸಹವಾಸವು, ಗಂಗಾದಿ ಪುಣ್ಯಾದಿ ತೀರ್ಥಗಳ ಸೇವನೆಯು ಅತ್ಯಂತ ಸಹಾಯ ಮಾಡುವವು. ಹೀಗೆ ವಾಸುದೇವ ಕಥಾಶ್ರವಣದಲ್ಲಿ ರುಚಿಯನ್ನು ಕಂಡುಕೊಂಡು ಸತ್ಪುರುಷನ ಮನಸ್ಸಿನಲ್ಲಿ ಅಂತರ್ಯಾಮಿಯಾದ ಸರ್ವ ಸುಹೃತ್ ನಾಮಕನಾದ ಶ್ರೀಕೃಷ್ಣ ಪರಮಾತ್ಮನು ನೆಲೆಗೊಂಡು ಆ ಹೃದಯದಲ್ಲಿ ಭಕ್ತಿಯ ಅಭಿವೃದ್ಧಿಗೆ ವಿರೋಧಿಗಳಾದ ಪಾಪಗಳನ್ನೆಲ್ಲ ನಾಶಗೊಳಿಸುವನು. ಹೀಗೆ ಕ್ರಮಕ್ರಮವಾಗಿ ಭಕ್ತಿಯು ದೃಢವಾಗುತ್ತಿರಲು ಮನಸ್ಸಿನ ಮಾಲಿನ್ಯಕ್ಕೆ ಕಾರಣಗಳೆಂದೆನಿಸಿಕೊಳ್ಳುವ ರಜಸ್ ತಮೋ ಗುಣಗಳಿಂದ ಪೋಷಿಸಲ್ಪಡುವ ಕಾಮಕ್ರೋಧ ಲೋಭ ಮೋಹಾದಿಗಳು ಕ್ರಮಕ್ರಮವಾಗಿ ಹಿಂದೆ ಸರಿಯುವವು. ಮನಸ್ಸು ಪ್ರಸನ್ನವಾಗುವುದು. ವಿರಕ್ತನಾಗಿ ಮನ ಪ್ರಸನ್ನತೆಯನ್ನು ಗಳಿಸಿದ ಇಂತಹ ಸತ್ಪುರುಷನಿಗೆ ಭಗವಂತನ ಗುಣ ಸ್ವರೂಪಾದಿಗಳನ್ನು ಯಥಾಸ್ಥಿತವಾಗಿ ತಿಳಿಸುವಂತಹ ದಿವ್ಯಜ್ಞಾನವು ಉಂಟಾಗುವುದು. ನಿರ್ಮಲವಾದ ಭಕ್ತಿಗೆ ಜ್ಞಾನವೇ ಫಲವಾದುದರಿಂದ ಭಗವಂತನ ಸಾಕ್ಷಾತ್ಕಾರ ರೂಪವಾದ ಈ ಜ್ಞಾನವು ಉದಯವಾದ ಒಡನೆಯೇ ಸಕಲ ಪಾಪಕರ್ಮಗಳು ನಾಶವಾಗಿ ಸಕಲ ಸಂಶಯಗಳು, ಅಜ್ಞಾನ, ವಿಪರೀತ ಜ್ಞಾನಗಳು, ಅಹಂಕಾರ, ಮಮಕಾರಗಳು ಹುಟ್ಟಡಗಿ ಹೋಗುವವು. ಮೋಕ್ಷಕ್ಕೆ ಪ್ರತಿಬಂಧಕ ಸಾಮಗ್ರಿಗಳಾದ ಇವುಗಳೆಲ್ಲವೂ ಹೀಗೆ ನಾಶವಾಗಿ ಹೋದ ಮೇಲೆ ಭಗವತ್ ಪ್ರಾಪ್ತಿಯು ಸಿದ್ಧಿಸಿತೆಂದು ತಿಳಿಯಬೇಕು. ಮಹರ್ಷಿಗಳೇ, ತತ್ವವಿದರಾದ ಮಹನೀಯರು ಈ ಕಾರಣದಿಂದಲೇ ಮನಃ ಪ್ರಸಾದವನ್ನುಂಟು ಮಾಡುವಲ್ಲಿ ಪರಮ ಸಾಧನವಾದ ಶ್ರೀಹರಿ ಭಕ್ತಿಗೆ ಅಷ್ಟು ಮಟ್ಟಿನ ಪ್ರಾಧಾನ್ಯತೆಯನ್ನು ಕೊಟ್ಟಿರುವವರು. ಈ ಸಂದರ್ಭದಲ್ಲಿ ಒಂದು ಸಂದೇಹ ಹುಟ್ಟಬಹುದು. ಜಗತ್ತಿನ ಸೃಷ್ಟಿ, ಸ್ಥಿತಿ ಮತ್ತು ಪ್ರಳಯ ಈ ಕಾರ್ಯಗಳಿಗೆ ಬ್ರಹ್ಮ, ವಿಷ್ಣು ಮತ್ತು ರುದ್ರ ಹೀಗೆ ಮೂವರು ಪ್ರಧಾನ ದೇವತೆಗಳು ಕಾರಣವಾಗಿರುವಾಗ ಮೋಕ್ಷ ಪ್ರಾಪ್ತಿಗೆ ಶ್ರೀಹರಿ ಭಕ್ತಿಯೇ ಮುಖ್ಯ ಸಾಧನ ಎಂದು ಏಕೆ ತಿಳಿಯಬೇಕು ಎಂದು ಪ್ರಶ್ನಿಸಿದರೆ ಅದಕ್ಕೆ ಬಹು ಸಮಂಜಸವಾಗಿ ಉತ್ತರ ಕೊಡಬಹುದು. ಪರಬ್ರಹ್ಮ ವಸ್ತುವಾದ ಪರಮಪುರುಷನೇ ಜಗತ್ತಿನ ಸೃಷ್ಟಿ ಮತ್ತು ಲಯ ಕಾರ್ಯಗಳನ್ನು ನಡೆಯಿಸಲು ನಾಮರೂಪ ಭೇದಗಳನ್ನು ಹೊಂದುವನು. ಇದರಲ್ಲೂ ಸೃಷ್ಟಿ ಮತ್ತು ಲಯ ಕಾರ್ಯಗಳನ್ನು ನಡೆಯಿಸಲು ನಿಯಮಿತರಾದ ಬ್ರಹ್ಮ ಮತ್ತು ರುದ್ರರಿಗಿಂತಲೂ ಶುದ್ಧ ಸತ್ವಮೂರ್ತಿಯು ಸ್ಥಿತಿಕರ್ತನೂ ಜಗತ್ಪಾಲನ ಪೋಷಣಾದಿಗಳಿಗೆ ಮುಖ್ಯ ಆಧಾರಭೂತನೂ ಆದ ಶ್ರೀ ವಿಷ್ಣುಮೂರ್ತಿಯಿಂದಲೇ ಮನುಷ್ಯನಿಗೆ ಜನನಾರಭ್ಯ ಮೋಕ್ಷ ಪ್ರಾಪ್ತಿಯವರೆಗೆ ಸಕಲವಿಧ ಶುಭಫಲ ಶ್ರೇಯಸ್ಸುಗಳು ಪ್ರಾಪ್ತವಾಗಲಿರುವವು. ವೇದವಿಹಿತಗಳಾದ ಸಕಲ ಯೋಗಗಳು, ಯಜ್ಞಯಾಗಾದಿಗಳು, ಕರ್ಮಗಳು, ಜ್ಞಾನ, ಧರ್ಮ, ತಪಸ್ಸು ಮುಂತಾದೆಲ್ಲವೂ ತ್ರಿಗುಣಾತೀತನಾದ ಶ್ರೀ ವಾಸುದೇವನನ್ನೇ ವಿಷಯೀಕರಿಸುವವು. ಆ ವಾಸುದೇವನೇ ಸರ್ವಭೂತಗಳಲ್ಲೂ ಅಂತರಾತ್ಮನಾಗಿಯೂ ಛಿದ್ರ ರೂಪವಾದ ಈ ವಿಶ್ವದಲ್ಲಿ ಸರ್ವವ್ಯಾಪ್ತಿಯಾಗಿಯೂ ಇರುವನು. ಆದುದರಿಂದ ಜೀವನು ಜನನ ಮರಣಾದಿ ಬಂಧನದಿಂದ ನಿವೃತ್ತಿ ಹೊಂದಿ ಮೋಕ್ಷ ಸಾಮ್ರಾಜ್ಯವನ್ನು ಗಳಿಸಲು ಸರ್ವಶಕ್ತನು, ಸರ್ವಜ್ಞನು, ಸರ್ವಾಂತರ್ಯಾಮಿಯೂ ಆದ ಆ ಪರಮಪುರುಷನ ಪ್ರಸಾದವನ್ನು ಗಳಿಸದಿದ್ದರೆ ಅನ್ಯಥಾ ಮಾರ್ಗವೇ ಇಲ್ಲ. ಆತನ ಪರಮ ಪ್ರಸಾದವು ಆತನ ಪಾದ ಕಮಲಗಳಲ್ಲಿ ಸಮರ್ಪಿಸುವ ಶ್ರದ್ಧಾಭಕ್ತಿ ಪೂರ್ವಕ ನಡೆಯಿಸುವ ವಿದ್ಯುಕ್ತ ಕರ್ಮಾಚರಣೆಯಿಂದಲೂ ನಿಷ್ಕಾಮ ಭಕ್ತಿ ಸುಮಾಂಜಲಿಯಿಂದಲೂ ಮಾತ್ರವೇ ಗಳಿಸಲ್ಪಡಬೇಕಾದ ಮಹಾಭಾಗ್ಯವಾಗಿದೆ ಎಂದು ನುಡಿದರು.